ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ರೀಸನ್ ಏನು ಅಂದ್ರೆ OnePlus Nord 3 ಈ ಮೊಬೈಲ್ ನ ನೀವು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ 30,000 ಆಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ 21,000ಕ್ಕೆ ಸಿಗ್ತಾ ಇದೆ. 10,000 ಕಮ್ಮಿ ಮಾಡಿದ್ದಾರೆ. ಇನ್ನು OnePlus 12 ಈ ಮೊಬೈಲ್ ನ ನೀವು ಅಮೆಝಾನ್ ಅಲ್ಲಿ ತಗೋಬೇಕು ಅಂದ್ರೆ 70,000 ಆಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ 61,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ಇಲ್ಲಿನೂ ಕೂಡ ನಿಮಗೆ 10,000 ಕಮ್ಮಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ OnePlus 12 ಅಮೆಝಾನ್ ಅಲ್ಲಿ ತಗೋಬೇಕು ಅಂದ್ರೆ 46,000 ಆಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ 40,000ಕ್ಕೆ ಸಿಗ್ತಾ ಇದೆ. ಹೆಂಗ್ ಇವರು ಕಮ್ಮಿಗೆ ಸೇಲ್ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಮೆಝಾನ್ಗೆ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ OnePlus ಮೊಬೈಲ್ಸ್ ಮೇಲೆ 10,000ದಿಂದ 5,000ವರೆಗೂ ಡೈರೆಕ್ಟ್ ಆಗಿ ಡಿಸ್ಕೌಂಟ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಇಷ್ಟೆಲ್ಲ ಪ್ರೈಸಸ್ ಕಮ್ಮಿ ಆಗೋದಿಲ್ಲ. ನಮಗೆ ವರ್ಷಕ್ಕೊಂದ್ಸಲ ದಸರಾ ಸೇಲ್ ಬರುತ್ತಲ್ಲ, ಆ ಟೈಮ್ ಅಲ್ಲಿ ಮಾತ್ರ ಈ ರೀತಿಯಾಗಿ 10,000 5,000 ನಮಗೆ ಡೈರೆಕ್ಟ್ ಆಗಿ ಕಮ್ಮಿ ಆಗುತ್ತೆ. ಇವಾಗ ನೀವು ಹೋಗ್ಬಿಟ್ಟು ಚೆಕ್ ಮಾಡಿದ್ರು ಕೂಡ 10,000 ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಹೊಸದಾಗಿ OnePlus ಮೊಬೈಲ್ ತಗೋಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡ್ತೀರಾ, ಅಮೆಝಾನ್ ಅಲ್ಲಿ ಕೂಡ ಒಂದ್ಸಲ ಚೆಕ್ ಮಾಡ್ತೀರಾ, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡ್ತೀರಾ. ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ 1,000 ರೂಪಾಯಿ ಕಮ್ಮಿಗೆ ಸಿಕ್ಕಿದ್ರು ಕೂಡ ನಾವು ಆ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡ್ತೀವಿ. ಅಂತದ್ರಲ್ಲಿ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಕೊಂಡ್ರೆ 10,000 ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ OnePlus ಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಡಿ. ಏನಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅವಾಗ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ OnePlus ಮೊಬೈಲ್ಸ್ ನ ನೀವು ನಮ್ಮ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ 3 ಕಡೆ ಮಾತ್ರ ನಿಮಗೆ ಗ್ಯಾರಂಟಿ ಇರುತ್ತೆ. 3 ಕಡೆ ನಿಮಗೆ ಆಥರೈಸ್ಡ್ ಸ್ಟೋರ್ಸ್ ಆದ್ರೆ ಇರುತ್ತೆ. ಮೊದಲನೇದು ಅಮೆಝಾನ್, ಎರಡನೇದು OnePlus ಗೆ ಸಂಬಂಧಪಟ್ಟ ಅಫಿಷಿಯಲ್ ಸ್ಟೋರ್, ಹಾಗೆ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್. ಮೂರನೇದು ನಿಮಗೆ ಜಿಯೋ ಮಾರ್ಟ್ ಇಲ್ಲಾಂದ್ರೆ ರಿಲಯನ್ಸ್ ಡಿಜಿಟಲ್. ಇಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದಿಷ್ಟು ಕೂಡ ಆಥರೈಸ್ಡ್ ಸ್ಟೋರ್ಸ್. OnePlus ಕಂಪನಿಯವರು ಅಫಿಷಿಯಲ್ ಆಗಿ ಈ ಕಂಪನಿಯವರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಅವ್ರ ಮೊಬೈಲ್ಸ್ ನ ಇಲ್ಲಿ ಸೇಲ್ ಮಾಡ್ತಾರೆ. ಈ ಒಂದು ಕಂಪನೀಸ್ ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ, ಮೀಶೋ ಅಲ್ಲಿ, ಮಿಂತ್ರಾದಲ್ಲಿ, ಹಾಗೆ ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ OnePlus ಮೊಬೈಲ್ಸ್ ನ ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅನ್ಆಥರೈಸ್ಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಅಂದ್ರೆ OnePlus ಕಂಪನಿಗೂ ಈ ಕಂಪನಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇವರೆಲ್ಲರೂ ಕೂಡ ಸೇಲರ್ಸ್ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಂದೊಂದು ಮೊಬೈಲ್ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ನಾನು ಮೊಬೈಲ್ ಅಂಗಡಿಯಲ್ಲಿ ಎಲ್ಲ ಮೊಬೈಲ್ಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. OnePlus ಮೊಬೈಲ್ಸ್ ಸೇಲ್ ಆಗ್ತಾ ಇಲ್ಲ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಾನೊಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂತೀನಿ, ಸೇಲರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿಬಿಟ್ಟು ಇವಾಗ ನಮ್ಮ ಅಂಗಡಿಯಲ್ಲಿ ಯಾವ್ಯಾವ ಮೊಬೈಲ್ಸ್ ಸೇಲ್ ಆಗಿಲ್ಲ ನಾ ಎಲ್ಲಾ ಮೊಬೈಲ್ಸ್ ಕೂಡ ಒಂದು 5,000 ಕಮ್ಮಿಗೆ ಇಟ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ ಅಲ್ಲ ಆದ್ರೆ ಇಡ್ತೀನಿ. ಅವಾಗ ತುಂಬಾ ಜನ ನನ್ನ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾರೆ. ಇಲ್ಲೇ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿರೋದು. ರೀಸನ್ ಏನು ಅಂದ್ರೆ ಹೊಸ ಮೊಬೈಲ್ಸ್ ಮೇಲೆ 10,000 ಅದು ಹೆಂಗ್ ಕಮ್ಮಿ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ OnePlus ಮೊಬೈಲ್ಸ್ ಮೇಲೆ 5,000ದಿಂದ 10,000 ಡೈರೆಕ್ಟ್ ಆಗಿ ಕಮ್ಮಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಎರಡು ಸಿನಾರಿಯೋ ಇರಬಹುದು. ಮೊದಲನೇದು ಹೊಸ ಮೊಬೈಲ್ ಕಳಿಸಬಹುದು, ಇಲ್ಲ ಅಂದ್ರೆ ನಿಮಗೆ ಡ್ಯಾಮೇಜ್ ಆಗಿರೋ ಮೊಬೈಲ್, ಇಲ್ಲಾಂದ್ರೆ ರಿಫರ್ಬಿಶ್ಡ್ ಮೊಬೈಲ್, ಆಕ್ಟಿವೇಟೆಡ್ ಮೊಬೈಲ್. ಸೊ ಈ ಒಂದು ಮೊಬೈಲ್ಸ್ ಬರ್ಬೋದು. ಅವಾಗ ನಿಮಗೆ ಅನ್ಸುತ್ತೆ ಬ್ರೋ ಇವಾಗ ನಮಗೆ ಡೆಲಿವರಿ ಆಗಿದೆ, ಡೆಲಿವರಿ ಆಗಿದ್ದಾದ್ಮೇಲೆ ಆ ಮೊಬೈಲ್ಸ್ ನಾವು ನೋಡಿದ್ದಾದ್ಮೇಲೆ ಮತ್ತೆ ನಾವು ರಿಟರ್ನ್ ಮಾಡ್ಬೋದಲ್ಲ ಅಂತೇಳಿ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗ ಪಾಲಿಸೀಸ್ ನ ಚೇಂಜ್ ಮಾಡಿದ್ದಾರೆ. ಇವಾಗ ನೀವು ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ಫ್ಲಿಪ್ಕಾರ್ಟಿಗೂ ಆ ಮೊಬೈಲ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇವಾಗ ನೀವು OnePlus ಮೊಬೈಲ್ ಪರ್ಚೇಸ್ ಮಾಡಿದೀರಾ ಅಂದ್ರೆ ಡೈರೆಕ್ಟ್ ಆಗಿ ನೀವು OnePlus ಸರ್ವಿಸ್ ಸೆಂಟರ್ಗೆ ಹೋಗಬೇಕು, ಅಲ್ಲಿ ನೀವು ಮಾತಾಡ್ಕೋಬೇಕು. ಫ್ಲಿಪ್ಕಾರ್ಟ್ ಅವರು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡೋದಿಲ್ಲ, ಹಾಗೆ ಬಂದ್ಬಿಟ್ಟು ಸೇಲರು ಕೂಡ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗಬೇಡಿ ಅಂತೇಳಿ. ನಿಮಗೆ ಮೊಬೈಲ್ಸ್ ಯಾವ ರೀತಿ ಬರುತ್ತೆ ಅಂದ್ರೆ ರಿಫರ್ಬಿಶ್ಡ್ ಮೊಬೈಲ್ ಬರ್ಬೋದು. ಇವಾಗ ನಾನು ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ದೀನಿ. ಈ ಮೊಬೈಲ್ ನೋಡೋದಕ್ಕೆ ಹೊಸ ತರಾನೇ ಇರುತ್ತೆ, ಆದ್ರೆ ಕಂಪ್ಲೀಟ್ಲಿ ರಿಫರ್ಬಿಶ್ಡ್ ಮೊಬೈಲ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಅದನ್ನ ಕ್ಲೀನ್ ಆಗಿ ಪಾಲಿಶ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವೇಟೆಡ್ ಮೊಬೈಲ್. ಆಕ್ಟಿವೇಟೆಡ್ ಮೊಬೈಲ್ ಅಂದ್ರೆ ಏನ್ ಬ್ರೋ ಅಂದ್ರೆ ಇವಾಗ ನಾನು ಹೊಸ ಮೊಬೈಲ್ ಪರ್ಚೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಮೊಬೈಲ್ ನಾನು ಸ್ವಿಚ್ ಆನ್ ಮಾಡಿಬಿಟ್ಟು ನಾನು ಇದರಲ್ಲಿ ಸಿಮ್ ಹಾಕಿದ್ದೀನಿ ಅಂದ್ರೆ ಇಲ್ಲಿಂದ ನನಗೆ ವಾರಂಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ 10 ದಿನ 15 ದಿನ ಯೂಸ್ ಮಾಡಿದ್ದಾದ್ಮೇಲೆ ನನಗೆ ಮೊಬೈಲ್ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ಬಿಡ್ತಾರೆ. ನಾವು ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ಈ ಮೊಬೈಲ್ ನ ತಗೊಂಡು ಕಂಪ್ಲೀಟ್ ಆಗಿ ಒಂದ್ಸಲ ಪಾಲಿಶ್ ಮಾಡ್ಬಿಟ್ಟು ಮತ್ತೆ ಈ ಒಂದು ಮೊಬೈಲ್ ನ ಸೇಲ್ ಮಾಡ್ತಾರೆ. ಆ ಮೊಬೈಲ್ ನ ಮತ್ತೆ ಇವಾಗ ನಾನು ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಬೇರೆ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಪಾಪ ಅವರಿಗೆ ವಾರಂಟಿ ಅನ್ನೋದು ಕಮ್ಮಿ ಆಗುತ್ತೆ. 5 ತಿಂಗಳಿಂದ 6 ತಿಂಗಳವರೆಗೂ ವಾರಂಟಿ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಈ ರೀತಿಯಾಗಿ ತುಂಬಾ ಸಿನಾರಿಯೋಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೊಬೈಲ್ಸ್ ನೋಡೋದಕ್ಕೆ ಮಾತ್ರ ನಮಗೆ ಹೊಸ ಮೊಬೈಲ್ಸ್ ತರ ಕಾಣಿಸುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ರಿಫರ್ಬಿಶ್ಡ್ ಇರಬಹುದು, ಹಾಗೆ ಬಂದ್ಬಿಟ್ಟು ಡ್ಯಾಮೇಜ್ ಆಗಿರೋ ಮೊಬೈಲ್ ಕೂಡ ಇರಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫ್ಲಿಪ್ಕಾರ್ಟ್ ಅಲ್ಲಿ ನೀವು OnePlus ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಅಟ್ ಪ್ರೆಸೆಂಟ್ ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗಬೇಡಿ. 10,000 ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿ. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಇವಾಗ ನಾನು OnePlus ಮೊಬೈಲ್ ನ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ಕೊಂಡಿದ್ದೀನಿ, ಈ ಮೊಬೈಲ್ ಆಕ್ಟಿವೇಟೆಡ್ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೊಂದು ಸಣ್ಣ ಟ್ರಿಕ್ ಇದೆ. ಬಾಕ್ಸ್ ಮೇಲೆ ನಿಮಗೆ IMEI ನಂಬರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಆ ಒಂದು ನಂಬರ್ ನ ಕಾಪಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು OnePlus ಕಂಪನಿಗೆ ಸಂಬಂಧಪಟ್ಟ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಓಪನ್ ಮಾಡ್ಬಿಟ್ಟು ನೀವೇನ್ ನಂಬರ್ ನ ಕಾಪಿ ಮಾಡಿದಿರಲ್ಲ ಅಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಚೆಕ್ ಅಂತ ಹೇಳ್ಬಿಟ್ಟು ಕೊಡಿ.
ಅವಾಗ ಆ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅಲ್ಲೇ ಸಿಗುತ್ತೆ. ಇದು ಬಂದ್ಬಿಟ್ಟು ಹೊಸ ಮೊಬೈಲಾ ಹಳೆ ಮೊಬೈಲಾ, ಯಾವಾಗ ಈ ಮೊಬೈಲ್ ಆಕ್ಟಿವೇಟ್ ಆಗಿದೆ, ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ಗೆ ವಾರಂಟಿ ಇನ್ನ ಎಲ್ಲಿವರೆಗೂ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಆ ಪೇಜ್ ಅಲ್ಲೇ ಕಾಣಿಸ್ಬಿಡುತ್ತೆ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಫ್ರೆಶ್ ಮೊಬೈಲಾ ಇಲ್ಲಾಂದ್ರೆ ಬೇರೆ ಯಾರೋ ಯೂಸ್ ಮಾಡ್ಬಿಟ್ಟು ನನಗೆ ಕಳಿಸಿರೋದಾ ಅಂತೇಳಿ. ಇಲ್ಲಿ ಏನಾದ್ರೂ ಈಗಾಗಲೇ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಂತು ಅಂದ್ರೆ ಆ ಮೊಬೈಲ್ ನ ಯಾವುದೇ ಕಾರಣಕ್ಕೂ ಕೂಡ ತಗೊಳೋದಿಕ್ಕಾದ್ರೆ ಹೋಗ್ಬೇಡಿ. ಅದು ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅನ್ಸುತ್ತೆ ಬ್ರೋ ಇವಾಗ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಮೊಬೈಲ್ ತಗೋಬಿಟ್ಟಿದ್ದೀನಿ, ಹಾಗೆ ಬಂದ್ಬಿಟ್ಟು ನನ್ನ ಹತ್ರ ಬಿಲ್ಲು ಕೂಡ ಇದೆ, ಇವಾಗ ಮೊಬೈಲ್ ಅಲ್ಲಿ ಡ್ಯಾಮೇಜ್ ಆಗಿದೆ, ಇವಾಗ ನಾನು ಹೋಗ್ಬಿಟ್ಟು ಒನ್ ಪ್ಲಸ್ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಹೆಂಗಿದ್ರು ಕೂಡ ನನ್ನ ಹತ್ರ ಬಿಲ್ ಇರುತ್ತಲ್ಲ, ಇನ್ವಾಯ್ಸ್ ಇರುತ್ತಲ್ಲ, ಅದನ್ನ ತೋರಿಸ್ಬಿಟ್ಟು ನಾನು ಆರಾಮಾಗಿ ರಿಪೇರ್ ಮಾಡಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ಬೋದು. ಆ ಬಿಲ್ ತಗೊಂಡೋದ್ರು ಕೂಡ ವ್ಯಾಲ್ಯೂ ಇರೋದಿಲ್ಲ. ರೀಸನ್ ಏನು ಅಂದ್ರೆ ಒನ್ ಪ್ಲಸ್ ಕಂಪ್ನಿಯವರು ಆನ್ಲೈನ್ ಅಲ್ಲಿ ಅಫಿಷಿಯಲ್ ಆಗಿ ಆಥರೈಸ್ ಆಗಿರೋದು ಅಮೆಜಾನ್ ಅವ್ರ ಹತ್ರ, ಫ್ಲಿಪ್ಕಾರ್ಟ್ ಅವ್ರ ಹತ್ರ ಅಲ್ಲ. ಇವಾಗ ಅಮೆಜಾನ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ಆ ಬಿಲ್ ತಗೊಂಡೋಗಿದ್ದೀರಾ ಅಂದ್ರೆ ನಿಮಗೆ ಫ್ರೀ ಆಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ಹೇಳ್ಬೇಕಂದ್ರೆ ಒನ್ ಪ್ಲಸ್ ಕಂಪ್ನಿಯವರು ಫ್ಲಿಪ್ಕಾರ್ಟ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿಲ್ಲ, ನಾನು ಅವ್ರ ಮೊಬೈಲ್ಸ್ನೇ ಸೇಲ್ ಮಾಡೋದಿಲ್ಲ, ಯಾರೋ ಸೇಲ್ ಮಾಡ್ತಾ ಇದ್ದಾರೆ. ಇವಾಗ ಸೇಲರ್ ಯಾರಂತ ನಿಮಗೆ ಗೊತ್ತಿಲ್ಲ, ಫ್ಲಿಪ್ಕಾರ್ಟ್ ಅವರು ಸಪೋರ್ಟ್ ಮಾಡೋದಿಲ್ಲ, ಇವಾಗ ಒನ್ ಪ್ಲಸ್ ಕಂಪ್ನಿಯವರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಅಂತ ಟೈಮಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಒನ್ ಪ್ಲಸ್ ಮೊಬೈಲ್ಸ್ ನ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗಬೇಡಿ. ಪರ್ಚೇಸ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್, ಇನ್ನ ಒಂದು 5,000 10,000 ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಆರಾಮಾಗಿ ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿ. ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ಈಸಿಯಾಗಿ ನಿಮಗೆ ರೆಕ್ಟಿಫೈ ಆಗುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ರೀಪ್ಲೇಸ್ಮೆಂಟ್ ಆಪ್ಷನ್ ಕೂಡ ಇರುತ್ತೆ. ಅದೇ ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೀರಾ ಅಂದ್ರೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನಿಮಗೆ ಸರ್ವಿಸ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.